Taste the Daily. Taste the Daily. ಬಿಡದಿ ಟೌನ್ಶಿಪ್ಗೆ ಜೆಡಿಎಸ್ ವಿರೋಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರಿಗೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಇದು ನಮ್ಮ ಸರ್ಕಾರದ ಯೋಜನೆ ಅಲ್ಲ, ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಯಾಗಿದ್ದಾಗ ರೂಪಿಸಿದಂಥ ಯೋಜನೆ ಬಿಡದಿ ಟೌನ್ಶಿಪ್. ರೈತರಿಂದ ಜಮೀನನ್ನು ಪಡೆದುಕೊಂಡು ರೈತರಿಗೆ ಪರಿಹಾರವನ್ನು ಕೂಡ ಕೊಡ್ತಾ ಇದ್ದಾರೆ. 1 ಎಕರೆಗೆ 1.5 ಕೋಟಿ ಸಿಗುತ್ತೆ. ರೈತರು ಒಪ್ಪಿದ್ರೂ ಕೂಡ ಜೆಡಿಎಸ್ ಯಾಕೆ ರಾಜಕೀಯ ಮಾಡ್ತಾ ಇದೆ? ರಾಜಕೀಯ ಮಾಡುವ ಕಡೆ ಮಾಡಿ, ಇಲ್ಲಿ ಬೇಡ, ಒಂದು ಒಳ್ಳೆಯ ಟೌನ್ಶಿಪ್ ಮಾಡಬೇಕಾಗಿದೆ, ಬೆಂಗಳೂರು ಮೇಲಿನ ಭಾರ ಕಡಿಮೆ ಆಗುತ್ತೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಏನು ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ, ಇದು ನಮ್ಮ ಸರ್ಕಾರದ ಯೋಜನೆ ಅಲ್ಲ. ಇದು ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂಥೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ರು. ಸೊ ಹಾಗಾಗಿ ಭಾಳ ವರ್ಷಗಳಿಂದ ಯಾವುದೇ ಜಮೀನು ಬೇರೆಯವರು ಭೂ ಪರಿವರ್ತನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಸುಮಾರು ಆಲ್ಮೋಸ್ಟ್ 15 ವರ್ಷಗಳಿಂದ ಅವ್ರಿಗೆ ಸಮಸ್ಯೆ ಇತ್ತು. ಸೊ ಹಾಗಾಗಿ ಒಂದು ತೀರ್ಮಾನ ಮಾಡಬೇಕು ಅಂಥೇಳಿ ಇವತ್ತು ಅವ್ರೇನು ಮಾಡಿದ್ರು ಆ ಟೌನ್ಶಿಪ್ಪನ್ನು ಮಾಡಬೇಕು ಅಂಥೇಳಿ ಟೌನ್ಶಿಪ್ಪನ್ನು ಮುಂದುವರಿಸಿದ್ದೇವೆ. ಒಂದು ಒಳ್ಳೆ ಟೌನ್ಶಿಪ್ ಮಾಡಬೇಕು, ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಬೇಕು, ಅದಕ್ಕೆ ನಿಮ್ಮ ಸಹಕಾರ ಇರಲಿ.